ಜಮೀರ್ ಅಹ್ಮದ್ ಖಾನ್ ಪರಿಸ್ಥಿತಿ ಒಂದು ರೀತಿಯಾಗಿ ಅತಂತ್ರ ಆಗ್ಬಿಟ್ರೆ ಸದ್ಯದ ಸ್ಥಿತಿಯಲ್ಲಿ ರಾಜಕಾರಣವಾಗಿ ನೋಡ್ತಾ ಹೋದ್ರೆ ಕ್ಷಮೆ ಕೇಳಿದ್ರು ಕೂಡ ಅವಕಾಶ ಇಲ್ಲ, ಲಾಭಿ ಮಾಡಿದ್ರು ಕೂಡ ಅವಕಾಶ ಇಲ್ಲ, ಮಂತ್ರಿಗಿರಿ ಇಲ್ವೇ ಇಲ್ಲ ಜಮೀರ್ ಅಹ್ಮದ್ ಖಾನ್ಗೆ ಅನ್ನುವಂತ ಚರ್ಚೆ ಒಂದ್ ಕಡೆ ನಡೀತಾ ಇರುವಂತದ್ದು. ಈಗಾಗಲೇ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತ ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಖಾನ್ಗೆ ಎಲ್ಲಾ ರೀತಿಯಾದಂತ ಅವಕಾಶವನ್ನ ತಪ್ಪಿಸುವುದರಲ್ಲಿ ಪ್ರಯತ್ನ ನಡೀತಾ ಇದೆ. ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಆಗೋದಿಲ್ಲ, ಕೇರಳಂನ ವೇಣುಗೋಪಾಲ್ ಲಾಭಿ ಮಾಡಿದ್ರೂ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಆಟ ನಡೆಸ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಮಂತ್ರಿ ಆಗಬಾರ್ದು ಅಷ್ಟೇ, ಅವಕಾಶ ಮಾಡಿಕೊಡಬಾರ್ದು, ಹಠ ಹಿಡಿದು ಸಾಧಿಸಿ ತೋರಿಸಿದ್ರ ಸಿದ್ದರಾಮಯ್ಯ. ಒಂದು ಕಾಲದ ಆಪ್ತ ಜಮೀರ್ಗೆ ಶಾಕ್ ಕೊಟ್ಟ ಸಿದ್ದು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೀವು ಕ್ಷಮೆ ಕೇಳ್ತೀರಾ, ಲಾಭಿ ಮಾಡ್ತೀರಾ, ಏನು ಮಾಡಿದ್ರು ಜಮೀರ್ ಅಹ್ಮದ್ ಖಾನ್ಗೆ ಅವಕಾಶ ಇಲ್ಲವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದೆ. ಈಗ ಎಷ್ಟೇ ಲಾಭಿ ಮಾಡಿ, ಎಷ್ಟೇ ಕ್ಷಮೆ ಕೇಳಿ, ಯಾಕಂದ್ರೆ ಒಂದ್ ಕಡೆ ನೋಡಿ ಸಿದ್ದರಾಮಯ್ಯ ಆಪ್ತ ಜಮೀರ್ ಅಹ್ಮದ್ ಖಾನ್, ಅದಕ್ಕೆ ಹೇಳಲ್ವಾ ರಾಜಕೀಯವಾಗಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ, ಯಾವಾಗ ಯಾವ್ದು ಬೇಕಾದ್ರೂ ಉಲ್ಟಾ ಹೊಡಿಬೋದು ಅಂತ. ಈಗ ಸದ್ಯದ ಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತ ಅಂದ್ರೆ ಸಿದ್ದರಾಮಯ್ಯ ಎಲ್ಲೇ ಹೋಗ್ಲಿ ಮೈಕ್ ಸಿಕ್ಕರೆ ಸಾಕು ಸಿದ್ದರಾಮಯ್ಯ ಅವ್ರ ಜೊತೆ, ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡ್ತಾ ಇದ್ದಂತ ಜಮೀರ್ ಅಹ್ಮದ್ ಖಾನ್. ಬಟ್ ಈಗ ಎಲ್ಲವೂ ಕೂಡ ಬದಲಾಗಿದೆ. ಅವ್ರ ಹುಟ್ಟುಹಬ್ಬದ ದಿನ ಶುಭಾಶಯದ ಏನು ಸುರಿಮಳೆ ಹರಿಸಿದ್ರಲ್ವಾ, ಅಲ್ಲೂ ಕೂಡ ಡಿಕೆ ಆಪ್ತ, ಡಿಕೆ ಬನದಿಂದ ಎಷ್ಟರ ಮಟ್ಟಿಗೆ ಅಲ್ಲಿ ಸಪೋರ್ಟಿವ್ ಇತ್ತು ಅನ್ನುವಂಥದ್ದು ಕೂಡ. ಬಟ್ ಏನೇ ಮಾಡಿದ್ರು ಸಿದ್ದರಾಮಯ್ಯ ಹಠ ಏನು ಅಂತ ಅಂದ್ರೆ ಹೈಕಮಾಂಡ್ ನನ್ನನ್ನ ಇಲ್ಲಿ ಕಡೆಗಣಿಸಿ ಹೇಗೆ ಅವಕಾಶ ಮಾಡಿಕೊಡುತ್ತೆ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥದ್ದು ಸರ್ಕಸ್. ಜಮೀರ್ ಅಹ್ಮದ್ ಖಾನ್ ಸಿಎಂ ಡಿಕೆ ಸಂಪುಟ ಸೇರಲ್ವಾ? ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ, ಜಮೀರ್ ವಿರುದ್ಧ ಕೇಳಿ ಬಂದಿತ್ತು ಗಂಭೀರ ಆರೋಪ. ಆರಂಭದಲ್ಲಿ ನಾನವನಲ್ಲ ಎಂದಿದ್ದರು ಜಮೀರ್ ಅಹ್ಮದ್ ಖಾನ್. ಕ್ಯಾಬಿನೆಟ್ ವಿಸ್ತರಣೆ ಹೊತ್ತಲ್ಲಿ ಮೆತ್ತಗಾದ ಜಮೀರ್ ಅಹ್ಮದ್, ಹೈಕಮಾಂಡ್ ರಾಜ್ಯ ನಾಯಕರ ಕ್ಷಮೆ ಕೇಳಿದ್ದ ಜಮೀರ್ ಪರ ಖುದ್ದು ಕೆಸಿ ವೇಣುಗೋಪಾಲ್ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಜಮೀರ್ ಮಂತ್ರಿ ಮಾಡಲು ಸಿಎಂ ಡಿಕೆಶಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರು. ಬಟ್ ಜಮೀರ್ ಬಗ್ಗೆ ಬದಲಾಗಿಲ್ಲ ಟಗರು ಸಿದ್ದರಾಮಯ್ಯ ನಿಲುವು. ಎಷ್ಟೇ ನೋಡಿ ಜಮೀರ್ ಅಹ್ಮದ್ ಖಾನ್ಗೆ ಬಂದಂತ ಒಂದು ಆರೋಪ, ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಬಂದಂತ ಒಂದು ಆರೋಪ ಏನಿದೆಯಲ್ಲ, ಪಕ್ಷಕ್ಕೆ ಅಲ್ಲಿ ವಿರೋಧ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು, ಇವೆಲ್ಲ ಆರೋಪಗಳನ್ನ ಹೊತ್ಕೊಂಡಿರುವಂತ ಜಮೀರ್ ಅಹ್ಮದ್ ಖಾನ್ಗೆ ಡಿಕೆ ಶಿವಕುಮಾರ್ ಸಪೋರ್ಟ್ ಸಿಕ್ಕರು ಅಥವಾ ಕೆಸಿ ವೇಣುಗೋಪಾಲ್ ಸಪೋರ್ಟ್ ಸಿಕ್ಕರು, ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಂತ್ರಿಗಿರಿ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಇದೀಗ ನೋಡಿ ಒಂದ್ ಕಡೆ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ, ಅಂದ್ರೆ ರಾಜಕೀಯವಾಗಿ ಓಪನ್ ಸೀಕ್ರೆಟ್ ತರ ಕಾಣಿಸ್ತಾ ಇದೆ ಇವೆಲ್ಲ ವಿಚಾರಗಳು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಕೃಷ್ಣ? ಎಸ್ ವನಿತಾ, ಹೌದು, ಅಂತೂ ಇಂತೂ ಡಿಕೆ ಸಂಪುಟ ಫೈನಲ್ಗೆ ಬಂತು. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅನ್ನುವಂಥ ಚರ್ಚೆ ಸಾಕಷ್ಟು ನಡೀತಾ ಇತ್ತು. ನನ್ನ ಪಟ್ಟಿ ಮೇಲಾಗಬೇಕು, ನಿನ್ನ ಪಟ್ಟಿ ಮೇಲಾಗಬೇಕು ಅಂಥೇಳಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿ ಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಬಿ ಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಪಟ್ಟಿ ಹಿಡಿದದ್ದೇ ದೆಹಲಿಗೆ ಓದಿದ್ದೇ ಬಂದಿದ್ದೇ ಆಗಿತ್ತು. ಆದರೆ ಇದೀಗ ಸೋಮವಾರ ಹೈಕಮಾಂಡ್ನಿಂದ ಅಂತಿಮ ಮುದ್ರೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಸೋಮವಾರ ನೂತನ ಸಚಿವರು ಒಂದು ಪದಗ್ರಹಣವನ್ನು ಮಾಡ್ತಾರೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಆದರೆ ಹೈಂದ ನಾಯಕ, ಮಾಸ್ ಲೀಡರ್, ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಡಿ ಕೆ ಸಂಪುಟ ವಿಸ್ತರಣೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಮೊದಲ ಪಟ್ಟಿ ಏನು ಡಿ ಕೆ ಸಂಪುಟದ ಮೊದಲ ಪಟ್ಟಿ ರಿಲೀಸ್ ಆಗಿತ್ತು, ಆ ವೇಳೆ ಸಿದ್ದರಾಮಯ್ಯನವರ ಒಂದು ಆಪ್ತರಲ್ಲಿ ಅತ್ಯಾಪ್ತನಾಗಿದ್ದಂಥ, ಅಂದರೆ ಯಾವಾಗ ಸಿದ್ದರಾಮಯ್ಯನವರು JDSನಿಂದ ಕಾಂಗ್ರೆಸ್ಸಿಗೆ ಬರ್ತಾರಲ್ಲ, ಬಂದಾಗ ಸಿದ್ದರಾಮಯ್ಯನವ್ರ ಜೊತೆನೇ ಈ ಜಮೀರ್ ಅಹ್ಮದ್ ಕೂಡ ಬಂದಿದ್ದರು. ಅಷ್ಟೊಂದು ಅತ್ಯಾಪ್ತರಾಗಿದ್ದಂಥ ಒಂದು ಜಮೀರ್ ಅಹ್ಮದ್ ಅವರ ಹೆಸರನ್ನು ಡಿ ಕೆ ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಅವರ ಹೆಸರು ಇರಲಿಲ್ಲ.
ಹಾಗೆ ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಬರ್ಬೋದು ಅನ್ನುವಂಥದ್ದು ಒಂದು ಜಮೀರ್ ಅಹಮದ್ ಅವರಿಗೆ ಒಳಗೊಳಗೆ ಇತ್ತು ಅಂತ ಹೇಳ್ಬೋದು. ಅದಾದ ಬಳಿಕ ಕೆಲವು ದಿನಗಳು ಹೋದ ಮೇಲೆ ಒಂದು ಎರಡನೇ ಪಟ್ಟಿಯ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆವಾಗ ಜಮೀರ್ ಅಹಮದ್ ಅವರಿಗೆ ಕನ್ಫರ್ಮ್ ಆಗುತ್ತೆ DK ಸಂಪುಟದಲ್ಲಿ ನನಗೆ ಸ್ಥಾನ ಸಿಗಲ್ಲ ಅನ್ನುವಂಥದ್ದು. ಆಗ ಇವರು ಜಮೀರ್ ಅಹಮದ್ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಹೇಗಾದರೂ ಮಾಡಿ ಸಂಪುಟವನ್ನು ಸೇರಲೇಬೇಕು, ಅದಕ್ಕೆ ನಾನು ಏನಾದರೂ ಕಸರತ್ತು ಮಾಡಲೇಬೇಕು ಅಂತೇಳಿ ಒಂದು ದಾಳ ಅಂದರೆ ಈ KC ವೇಣುಗೋಪಾಲ್ ಅವರನ್ನು ಇದು ಮಾಡ್ಕೊತಾರೆ. ಆವಾಗ KC ವೇಣುಗೋಪಾಲ್ ಅವರು ಹೈಕಮಾಂಡ್ ಮುಂದೆ ದಾವಣಗೆರೆ ದಂಗಲ್ ವಿಚಾರವನ್ನು ಗೊತ್ತಿದೆ ಎಲ್ರಿಗೂ, ಏನು ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದ ವಿರುದ್ಧ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರವಾಗಿ ಒಂದು ಆಡಿಯೋ ವೈರಲ್ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜಮೀರ್ ಅವರು ಏನಿದ್ದಾರೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥ, ಅಂದರೆ ಜಮೀರ್ ಅವರದ್ದೇ ಎನ್ನುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಆವಾಗ ಅಂದಿನ DCM ಆಗಿದ್ದಂಥ DK ಶಿವಕುಮಾರ್ ಅವರು, CM ಆಗಿದ್ದಂಥ ಸಿದ್ದರಾಮಯ್ಯನವರು ಜಮೀರ್ ಅವ್ರ ಮೇಲೆ ಒಂದಷ್ಟು ಮುನಿಸು ಕೋಪ ಎಲ್ಲ ಇತ್ತು, ಆದರೆ ಬಹಿರಂಗವಾಗಿ ತೋರಿಸ್ಕೊಂಡಿರಲಿಲ್ಲ. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಜಮೀರ್ ಅವರ ಬೆಂಬಲಿಗರು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ. ಸರ್ ಹಿಂಗೆ DK ಸಂಪುಟದಲ್ಲಿ ಜಮೀರ್ ಅವರಿಗೆ, ಅಂದರೆ ನಿಮ್ಮ ಆಪ್ತ ಜಮೀರ್ ಅವರಿಗೆ ಸ್ಥಾನ ಕೊಡಿ ಅಂತೇಳಿ ಕೇಳ್ತಾರೆ. ಆವತ್ತು ಬಹಿರಂಗವಾಗಿ ಸಿದ್ದರಾಮಯ್ಯನವರು ಹೇಳ್ಬಿಡ್ತಾರೆ, ಏನ್ರಿ ಅತ್ಯಾಪ್ತರಾದ್ರೇನು, ನಮಗೇನೆ ನಮ್ಮ ವಿರುದ್ಧವಾಗಿಯೇ ಕೆಲಸ ಮಾಡಬೇಕಾ, ಪಕ್ಷದ ವಿರುದ್ಧವಾಗಿಯೇ ಕೆಲಸ ಮಾಡಬೇಕಾ ಅನ್ನುವಂಥದ್ದು ಬಹಿರಂಗವಾಗಿ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರ ಹಾಕ್ತಾರೆ. ಅದಾದ ಬಳಿಕ KC ವೇಣುಗೋಪಾಲ್ ಅವರು ಜಮೀರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಏನಂತ, ಯಾರು ನಿಮ್ಮೊಂದಿಗೇನೆ ಕಾಂಗ್ರೆಸ್ಸಿಗೆ ಬಂದಂಥವರು, ಕಾಂಗ್ರೆಸ್ ಪಕ್ಷದಲ್ಲೇನೆ ಸಾಕಷ್ಟು ಕೆಲಸ ಮಾಡಿದಂಥವರು ಜಮೀರ್ ಅಹಮದ್. ಹೀಗಾಗಿ ದಾವಣಗೆರೆ ಒಂದನ್ನೇ, ಅಂದರೆ ದಾವಣಗೆರೆ ಎಲೆಕ್ಷನ್ ವಿಚಾರವನ್ನು ಒಂದನ್ನೇ ನಾವು ಪರಿಗಣನೆ ಮಾಡಬಾರ್ದು. ಯಾಕೆ ಕೇರಳದಲ್ಲಿ ಕಾಂಗ್ರೆಸ್ ಅಂದರೆ ಅಲ್ಲಿ ಇಡೀ ಒಂದು ಪಕ್ಷ ಗೆದ್ದು ಬರೋದಕ್ಕೆ ಜಮೀರ್ ಅವರ ಒಂದು ಶ್ರಮ ಏನಿದೆ ಸಾಕಷ್ಟಿದೆ. ದಾವಣಗೆರೆಯಲ್ಲಿ ಅವರು ಪ್ರಚಾರ ಮಾಡಿರಲಿಕ್ಕಿಲ್ಲ, ಆದರೆ ಕೇರಳದಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹಾಗಾಗಿ ಜಮೀರ್ ಅವರನ್ನ ನಾವು ಕಡೆಗಣನೆ ಮಾಡಬಾರ್ದು. ಇನ್ನೊಂದು ಮುಸ್ಲಿಮ್ನ ಪ್ರಬಲ ನಾಯಕರವರು, ಇದರಿಂದ ಪಕ್ಷಕ್ಕೆ ಸಾಕಷ್ಟು ಹೊಡೆತ ಬೀಳಬಹುದು ಅನ್ನುವಂಥದ್ದು KC ವೇಣುಗೋಪಾಲ್ ಅವರು ಹೈಕಮಾಂಡ್ ಮುಂದೆ ಮತ್ತು ಕಾಂಗ್ರೆಸ್ನ ನಾಯಕರ ಮುಂದೆ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಏನಾಗುತ್ತೆ, ಹೈಕಮಾಂಡ್ ಏನಾಗುತ್ತೆ, ಒಂದು ರೀತಿ ಒಲವನ್ನು ತೋರಿಸುತ್ತೆ ಯಾರ ಕಡೆ, ಜಮೀರ್ ಅವ್ರ ಕಡೆ ಕೊಡ್ಬೋದು, ಓಕೆ ನೋಡೋಣ ಅನ್ನುವಂಥ ಒಂದು ಆಸಕ್ತಿಯನ್ನು ತೋರಿಸುತ್ತೆ. ಆದರೆ ಟಗರು ಸಿದ್ದಣ್ಣ, ಅಹಿಂದ ಚಾಂಪಿಯನ್, ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಇದಕ್ಕೆ ಕನ್ವಿನ್ಸ್ ಆಗೋದಿಲ್ಲ. ಇಲ್ಲ, ಮಾಡಿಕೊಡಲ್ಲ, ಖಂಡಿತ ವನಿತಾ, ಅವಕಾಶ ಮಾಡಿಕೊಡಲ್ಲ ಅವರು. ಇಲ್ಲ, ಇವರು ಪಕ್ಷ ವಿರೋಧಿ, ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇವರು. ಹಾಗಾಗಿ ನಾವು ಕೊಡೋದಿಲ್ಲ ಅನ್ನುವಂಥ ಒಂದು ಗಟ್ಟಿಯ ಒಂದು ಸ್ಟ್ರಾಂಗ್ ಇಟ್ಕೊಂಡು ಕುಂತಿರ್ತಾರೆ ಅವರು. ಈಗ ಅದರಂತೆ DK ಸಂಪುಟ ಫೈನಲ್ ಆಗಿದೆ. ಸೋಮವಾರ ಏನಂತಂದರೆ ಪದಗ್ರಹಣ ಆಗುತ್ತೆ. CM ಸಿದ್ದರಾಮಯ್ಯನವರು ಇದರಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಕೃಷ್ಣ ಎಲ್ಲ ಅಪ್ಡೇಟ್ಸ್ಗೆ.